ಫ್ರೆಂಡ್ಸ್, ಹಬ್ಬದ್ದು ಔಟ್ಫಿಟ್ ಬಂದು ನಾನು ನನ್ನ ಮಗಳು ಲಂಗ ದಾವಣಿ ಹಾಕಿದ್ದೀವಿ. ನಮ್ಮ ಮನೆಯವರು ವೈಟ್ ಶರ್ಟು ಹಾಗೆ ಜೀನ್ಸ್ ಪ್ಯಾಂಟ್ ಹಾಕಿದ್ದಾರೆ. ಫ್ರೆಂಡ್ಸ್, ಬೆಳಗ್ಗೆ ನನ್ನ ಮಗಳು ರಂಗೋಲಿ ಬಿಡಿಸಿದಾಳೆ. ತುಂಬಾ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಾವಿವತ್ತು ಒಂದು ಟೆಂಪಲ್ಗೆ ಹೋಗಿದ್ದೀವಿ. ಯಾವ ಟೆಂಪಲ್ಲು ಏನಂತ ನೀವು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಫ್ರೆಂಡ್ಸ್, ಸಂಕ್ರಾಂತಿಗೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡು ಅಡುಗೆ ಬಂದು ಸಜ್ಜಿ ರೊಟ್ಟಿ, ಶೇಂಗಿನ ಹೋಳಿಗೆ, ಹಾಗೆ ಭರ್ತಾ, ಬದ್ನಿಕಾಯಿ ಪಲ್ಯ, ಮತ್ತು ಗಟ್ಟಿಬೇಳೆ, ಚಿತ್ರಾನ್ನ, ಮೊಸರನ್ನ, ಈ ಥರ ಎಲ್ಲ ಐಟಮ್ಗಳು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ದಿನ ನಮ್ಮ ಸೈಡೆಲ್ಲ ಒಳಗೆ ಹೋಗಿ ಗಂಗೆ ಪೂಜೆ ಮಾಡಿ ಸ್ನಾನ ಮುಗಿಸ್ಕೊಂಡು ಊಟ ಮಾಡ್ಕೊಂಬರ್ತಾರೆ. ನಾವು ಹಾಗೇನಿಲ್ಲ, ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಮಾಡಿ ಊಟ ಮಾಡೋದು. ಫ್ರೆಂಡ್ಸ್, ನಾನು ಭರ್ತಾ ಮಾಡ್ತಾಯಿದ್ದೀನಿ. ಭರ್ತಕ್ಕೆ ಏನೆಲ್ಲ ತರಕಾರಿ ಬೇಕಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಮೇನ್ ಬೇಕಿರೋದು ಕುಂಬಳಕಾಯಿ. ಇದು ಈ ಬಿಳಿ ಕುಂಬಳಕಾಯಿ ನಮ್ಮ ಊರ ಕಡೆನೇ ಸಿಗುತ್ತೆ, ಇಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ. ಈ ಕಡೆ ಎಲ್ಲ ಹಸಿರು ಕುಂಬಳಕಾಯಿ, ಕೆಂಪು ಕುಂಬಳಕಾಯಿ ಆ ಥರ ಸಿಗುತ್ತೆ. ಇದು ನಾನು ಊರಿಂದ ಬರುವಾಗ ತೊಗೊಂಬಂದಿದ್ದೆ, ನಮ್ಮ ದೊಡ್ಡಮ್ಮ ಕೊಟ್ಟಿದ್ರು. ಇದು ತುಂಬಾ ಟೇಸ್ಟ್ ಬರುತ್ತೆ. ಕುಂಬಳಕಾಯಿ ಇಷ್ಟೇನು ಹಾಕಲ್ಲ, ಇದರಲ್ಲಿ ಒಂದು 1/4% ಅಷ್ಟೇ ಹಾಕೋದು ಕುಂಬಳಕಾಯಿನ. ಈ ಕುಂಬಳಕಾಯಿಗೆ ತರಕಾರಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಇಲ್ಲಿ ತರಕಾರಿ ಹೀರೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟು, ಬದ್ನಿಕಾಯಿ, ಹಾಗೆ ಬೀನ್ಸು, ಮತ್ತು ಚಳಂಬ್ರಿಕಾಯಿ ಇದು, ಹಾಗೆ ಟೊಮೊಟೊ ಕಾಯಿ ಮತ್ತು ಬುಡಿಮಿಕಾಯಿ ತೊಗೊಂಡಿದ್ದೀನಿ. ಇದು ಆಪ್ಷನ್ಸ್, ಸಿಕ್ಕರೆ ಹಾಕ್ತೀವಿ, ಸಿಕ್ಕಿಲ್ಲ ಅಂದ್ರೆ ಇಲ್ಲ. ನಾನು ಬರುವಾಗ ತೊಗೊಂಬಂದಿದ್ದೆ, ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕಬೇಕು. ಫ್ರೆಂಡ್ಸ್, ಭರ್ತಕ್ಕೆ ಇಷ್ಟು ಬೇಕಾಗುತ್ತೆ. ಇದನ್ನೆಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಹಾಗೆ ಮೆಂತ್ಯ ಸೊಪ್ಪು, ಈರುಳ್ಳಿ ಸೊಪ್ಪು ಬೇಕಾಗುತ್ತೆ ಲಾಸ್ಟಿಗೆ. ಅದು ಹೆಂಗೆ ಮಾಡೋದಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಬದ್ನಿಕಾಯಿನ ಎಣ್ಗಾಯಿ ಮಾಡೋಕ್ಕೆ. ಬನ್ನಿ ಫ್ರೆಂಡ್ಸ್, ಬೇಗ ಬೇಗ ಅಡುಗೆ ಮಾಡಿ ಹಾಗೆ ಪೂಜೆ ಕೂಡ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ತರಕಾರಿ ಕೂಡ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಅಷ್ಟೇ ಚಿಕ್ಕದಾಗಿ ಏನು ಮಾಡಲ್ಲ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದನ್ನು ಮಿಕ್ಸಿಗೆ ಹಾಕಬೇಕು, ಹಾಗಾಗಿ ದಪ್ಪ ಇದ್ದರೆ ನಡೆಯುತ್ತೆ. ಎಲ್ಲನೂ ತೊಳೆದು ಹಾಗೆ ಈಗ ಕಟ್ ಮಾಡಿಕೊಂಡು ಕುಕ್ಕರಿಗೆ ಇಡಬೇಕು. ಒಂದು ವಿಸಿಲ್ ಹೊಡಿಸಿದ್ರೆ ಸಾಕಾಗುತ್ತೆ. ಪ್ರೊಸೀಜರ್ ಯಾವ ಥರ ಅಂತ ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಭರ್ತಾ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಹುಳಿ ಸ್ವೀಟ್ ಆಗಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ತರಕಾರಿನ ಕಟ್ ಮಾಡಿ ನಾನು ಕುಕ್ಕರಲ್ಲಿ ಹಾಕಿದ್ದೀನಿ. 1-1.5 ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ. ಒಂದು ವಿಸಿಲ್ ಸಾಕಾಗುತ್ತೆ. ಇದು ಒಂದು ವಿಸಿಲ್ ಆದಮೇಲೆ ಅದನ್ನು ತರಕಾರಿನ ತೆಗೆದು ನೀರೆಲ್ಲ ಬಸ್ದು ನೀರು ಚೆಲ್ಲಿಬಿಡ್ತೀನಿ. ನಾನು ನೀರೇನು ಯೂಸ್ ಮಾಡೋಂಗಿಲ್ಲ. ಫ್ರೆಂಡ್ಸ್, ನಾನಿಲ್ಲಿ ತುಂಬಗಾಯಿ ಮಾಡೋಕ್ಕೆ ಬದ್ನಿಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡು ಬದ್ನಿಕಾಯಿಗೆ ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆ ಕಡೆ ಕುಂಬಳಕಾಯಿ ಎಲ್ಲ ತರಕಾರಿ ಕೂಡ ಹಾಕಿ ಕುಕ್ಕರ್ ಇಟ್ಟಿದ್ದೀನಿ. ಒಂದು ವಿಸಿಲ್ ಆದರೂ ಸಾಕಾಗುತ್ತೆ. ಫ್ರೆಂಡ್ಸ್, ಬದ್ನಿಕಾಯಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಶೇಂಗಾ ಹಾಕಿದ್ದೀನಿ. ಆಮೇಲೆ ಕರಿಬೇವು, ಕೊತ್ತಂಬರಿ ಹಾಕ್ಕೋಬೇಕು ಮಿಕ್ಸಿಗೆ ಹಾಕುವಾಗ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು. ಈ ಥರ ಮಾಡ್ಬೋದು. ಬದ್ನಿಕಾಯಲ್ಲಿ ಎಷ್ಟೊಂದು ವೆರೈಟಿ ಇದೆ ಮಾಡೋದು. ರೆಡಿ ಆದಮೇಲೆ ಈ ಕುಕ್ಕರಲ್ಲೇ ಒಂದು ವಿಸಿಲ್ ಹೊಡಿಸ್ತೀನಿ. ಒಂದೇ ವಿಸಿಲ್ ಸಾಕು ಬದ್ನಿಕಾಯಿಗೆ ಕುಕ್ಕರಲ್ಲಿ. ಅದು ನನ್ನ ಕಡೆಗೆ ಹಾಗೇನೂ ಬೇಯಿಸ್ಬೋದು. ಒಂದು 15-20 ನಿಮಿಷದಲ್ಲಿ ಬದ್ನಿಕಾಯಿ ಆಗುತ್ತೆ. ಜಾಸ್ತಿ ಮೆತ್ತಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಫ್ರೆಂಡ್ಸ್, ಇಲ್ಲಿ ಮಸಾಲ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮುಂಚೆನೇ ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಇದೇನು ಜಾಸ್ತಿ ಇವತ್ತು ಫ್ರೈ ಮಾಡಲ್ಲ, ಒಂದು ನಿಮಿಷ 2 ನಿಮಿಷ ಸಾಕಾಗುತ್ತೆ ಅಷ್ಟೇ. ಇದರಲ್ಲಿ ನಾನು ಅಚ್ಕಾರದ ಪುಡಿ, ಅರಿಶಿಣ ಅದೇನು ಹಾಕಿರಲಿಲ್ಲ. ಹಾಗೆ ಈರುಳ್ಳಿ, ಟೊಮೊಟೊ ಅದೇನು ಫ್ರೈ ಮಾಡ್ಕೊಂಡಿದ್ದೆ ಅಷ್ಟೇ ರುಬ್ಬಿದ್ದೆ. ಈಗ ಮಸಾಲ ಹಾಕಿ 1-2 ನಿಮಿಷ ಆದಮೇಲೆ ಇದಕ್ಕೆ ನಾನು
ಅಚ್ಕಾರದ ಪುಡಿ, ಅರಿಶಿಣ, ಉಪ್ಪು ಹಾಕ್ತೀನಿ. ಹಾಗೆ ಬೆಲ್ಲ ಕೂಡ. ಬದ್ನಿಕಾಯಿ ಹಾಕಿ ನೀರು ಹಾಕಿಟ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಬರೀ ಮಸಾಲೆ ಒಂದೇ ರುಬ್ಕೊಂಡಿದ್ದೀನಿ. ಈಗ ಖಾರ, ಉಪ್ಪು, ಅರಿಶಿಣ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಬದ್ನಿಕಾಯಿ ಹಾಕಿ ಒಂದು ವಿಸಿಲ್ ಹೊಡಿಸಿದ್ರೆ ಬದ್ನಿಕಾಯಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಬದ್ನಿಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿಣ ಹಾಗೆ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿ 1 ನಿಮಿಷ ಬಿಡ್ತೀನಿ. ಬಿಟ್ಟಾದಮೇಲೆ ಆಮೇಲೆ ಬದ್ನಿಕಾಯಿ ಹಾಕ್ತೀನಿ. ಬದ್ನಿಕಾಯಿ ಹಾಕಿ ಒಂದು ಸ್ವಲ್ಪನೇ ನೀರು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ಮಸಾಲದ ನೀರು ಆಲ್ರೆಡಿ ಇರುತ್ತೆ. ಅದು ಏನಾದರೂ ಜಾಸ್ತಿ ಇದ್ದರೆ ನೀರೇನು ಬೇಕಾಗಲ್ಲ. ಅದೇನಾದರೂ ತಿಕ್ಕಾಗಿ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದರೆ ತಳ ಅಂಟ್ಕೊಳುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದು ವಿಸಿಲ್ ಹೊಡೆಸಿದ್ರೆ ಸಾಕಾಗುತ್ತೆ. ಬದ್ನಿಕಾಯಿ 5 ನಿಮಿಷದಲ್ಲೇ ಬದ್ನಿಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಕ್ತೀಯಾ? ಫ್ರೆಂಡ್ಸ್, ಇಲ್ಲಿ ಎಲ್ಲ ತರಕಾರಿನ ಒಂದು ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಈಗ ನೀರೆಲ್ಲ ಬಸ್ತು ಅದಕ್ಕೆ ನಾನು ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಉಪ್ಪು, ಹಾಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ, ಆಮೇಲೆ ಶೇಂಗಾ ಪುಡಿ, ಎಳ್ಳು ಪುಡಿನೂ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು, ಜಾಸ್ತಿ ಏನು ಹಾಕಲ್ಲ. ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸಿಗೆ ಹಾಕಬೇಕು. ಅಂದರೆ ಒಂದು ಸ್ವಲ್ಪ ಗರಿ ಗರಿ ಆಗಿರಬೇಕು. ತರಕಾರಿ ಬೌಡ ರುಬ್ಕೋಬೇಕು. ತೀರಾ ನುಣ್ಣಗೇನು ರುಬ್ಬಲ್ಲ ನಾವಿದ್ರೆ. ಒಂದು ಸ್ವಲ್ಪ ತರಕಾರಿ ಗರಿ ಗರಿಯಾಗಿ ರುಬ್ಕೊಂಡು ಅದನ್ನು ತೆಗೆದು ಆಮೇಲೆ ಒಗ್ಗರಣೆ ಕೊಡಬೇಕು. ಅದು ಯಾವ ಥರ ಮಾಡೋದು ಅಂತ ನೋಡ್ಬೋದು ನೀವು. ಇಲ್ಲಿ ಎಲ್ಲನೂ ಹಾಕಿ ಇಟ್ಟಿದ್ದೀನಿ. ಈಗ ನಾನು ಮಿಕ್ಸಿಗೆ ಹಾಕಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಹಾಕಿ, ಹಾಗೆ ಈರುಳ್ಳಿ ಸೊಪ್ಪು ಏನು ಕಟ್ ಮಾಡಿರ್ತೀವಿ ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮೆಂತ್ಯ ಸೊಪ್ಪು ಹಸಿದೇ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಕಲಿಸ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಬದ್ನಿಕಾಯಿ ಕೂಡ ರೆಡಿ ಆಗಿದೆ, ನೋಡ್ಬೋದು. ಮಸ್ತಾಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈರುಳ್ಳಿ ಸೊಪ್ಪನ್ನು ಕೂಡ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿ ಇಲ್ಲಿ ಕಲಿಸ್ತಾ ಇದ್ದೀನಿ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಇದು ಸಜ್ಜಿ ರೊಟ್ಟಿಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಖಡಕ್ ರೊಟ್ಟಿ ಆಗಿರಬೇಕು. ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳು ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಕಾಯಿ ಹೊಡೆದು ಎಡೆ ಮಾಡಿದರೆ ಫುಲ್ ಕಂಪ್ಲೀಟಾಗಿ ಮುಗಿಯುತ್ತೆ. ನಾವು ಇವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಜೊತೆ ನಾವು ಜಾಯಿನ್ ಆಗ್ತಾ ಇದ್ದೀವಿ. ಅವರು ಹೋಗ್ತಾ ಇದ್ದೀನಿ ಅಂದರು. ಅವ್ರ ಜೊತೆ ಅವರೆಲ್ಲ ಫುಲ್ ಫ್ಯಾಮ್ಲಿ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ಫ್ಯಾಮ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲೆಲ್ಲ ಅಡುಗೆ ಮಾಡಿದ್ದನ್ನು ಬುತ್ತಿ ತೊಗೊಂಡು ಹೋಗ್ತಾ ಇದ್ದೀವಿ. ಅವರು ಕೂಡ ಇವತ್ತನೇ ಹಬ್ಬ ಮಾಡಿರೋದು. ಆ ಹಬ್ಬದ ಅಡುಗೆ ಏನೆಲ್ಲ ಇದೆ ಅವರು ಕೂಡ ತೊಗೊಂಡು ಬರ್ತಾ ಇದ್ದಾರೆ. ಟೋಟಲಾಗಿ 5 ಫ್ಯಾಮ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ, ಈಗ ಎಲ್ಲ ಮಾಡಿ ಇಟ್ಟಿದ್ದೀನಿ. ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ಸರಿ ಇನ್ನೊಂದು 2 ಐಟಮ್ ಮಾಡಿಲ್ಲ ನಾನು. ಯಾಕಂದರೆ ಹೋಗೋದು ಬೇರೆ ಇದೆ, ಟೈಮ್ ಆಗುತ್ತೆ ಅಂತ ಕಡಿಮೆ ಮಾಡ್ಕೊಂಡಿದ್ದೀನಿ. ಹೋಗೋದಿದ್ದಾಗ ಟೆನ್ಷನ್ ಆಗಿಬಿಡುತ್ತೆ. ಹಾಗೆ ಸ್ವೀಟ್ ಪೊಂಗಲ್ ಕೂಡ ಮಾಡಿದ್ದೆ. ಎಡೆ ಪೂರ್ತಕ್ಕನ್ನೇ ಮಾಡಿದ್ದೀನಿ. ಅದನ್ನೇನು ತೊಗೊಂಡೋಗಲ್ಲ. ಆಲ್ರೆಡಿ ಸ್ವೀಟು ಶೇಂಗಿನ ಹೋಳಿಗೆ ಇರುತ್ತೆ. ಶೇಂಗಿನ ಹೋಳಿಗೆ, ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಪಲ್ಯ. ಬನ್ನಿ, ಏನೆಲ್ಲ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ಸಜ್ಜಿ ರೊಟ್ಟಿ, ಹಾಗೆ ಬದ್ನಿಕಾಯಿ ಪಲ್ಯ, ಗಟ್ಟಿಬೇಳೆ, ಇದು ಭರ್ತ, ಚಿತ್ರಾನ್ನ, ಶೇಂಗಿನ ಹೋಳಿಗೆ, ಹಾಗೆ ಮೊಸರನ್ನ. ಇಷ್ಟೇ ಮಾಡಿರೋದು ಅಡುಗೆ ಬಂದು. ಹಾಗೆ ಸ್ವೀಟ್ ಪೊಂಗಲು ಕೂಡ ಎಡೆಗೆ ಮಾಡಿದ್ದೀನಿ. ಅದು ಎಡೆ ಪೂರ್ತಿಯಾಗಷ್ಟೇ ಮಾಡಿರೋದು. ತೊಗೊಂಡೋಗೋಕ್ಕೇನು ಜಾಸ್ತಿ ಮಾಡೋಕ್ಕೋಗಿಲ್ಲ. ಇಷ್ಟನ್ನು ಪ್ಯಾಕ್ ಮಾಡಬೇಕೀಗ. ಎಲ್ಲರೂ ಅವ್ರವ್ರ ಮನೆಯಿಂದ ಬುತ್ತಿ ಕಟ್ಕೊಂಬರ್ತಾ ಇದ್ದಾರೆ. ನಾವು ಕೂಡ ಇವತ್ತು ಹೆಂಗೂ ಹಬ್ಬದ ಅಡುಗೆ ಕೂಡ ರೆಡಿ ಇದೆ. ಫ್ರೆಂಡ್ಸ್, ಸಂಕ್ರಮಣ ಹಬ್ಬಕ್ಕೆ ಫಸ್ಟ್ ಟೈಮ್ ನಾವು ಈ ಸರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಪ್ರತಿ ವರ್ಷ ಅಡುಗೆ ಎಲ್ಲ ಮಾಡಿ ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ಮನೆಯಲ್ಲೇ ಊಟ ಮಾಡಿ ಇರ್ತಾಯಿದ್ವಿ. ಈ ಸರಿ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಕೂಡ ಜಾಯ್ನ್ ಆಗಿದ್ದೀವಿ. ಬುತ್ತಿ ಎಲ್ಲ ಕಟ್ಕೊಂಡು ಟೆಂಪಲ್ಗೆ ಹೋಗಿ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಮನೆಗೆ ಬರಬೇಕು. ಯಾವ ಟೆಂಪಲ್ಲು ಏನು ಅಂತ
ನೀವು ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈಗೆಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಹಾಗೆ ನಮ್ಮ ಡ್ರೆಸ್ ಕೋಡ್ ಲಂಗ ದಾವಣಿ. ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಹೋಗೋಣ. ಹುಡುಗಿಯರ್ದು ಇದು ಔಟ್ಫಿಟ್ಟು, ಹುಡುಗರದು ಬಂದು ಸೂಪರ್. ಬಂದು ಹೋದ ವರ್ಷ ಇದೇ ಲೆಹಂಗಾ ಬ್ಲೌಸ್ ಹಾಕಿದ್ದೆ, ಹಾಗೆ ಈ ವರ್ಷ ಸ್ಟಿಚಿಂಗ್ ಕೊಟ್ಟಿದ್ದೆ, ಇನ್ನೂ ಕೊಟ್ಟಿಲ್ಲ ಅವರು, ಹಂಗಾಗಿ ಮತ್ತೆ ಇದೇ ರಿಪೀಟ್ ಹಾಕಿದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಸಂಕ್ರಮಣ ಟೈಮಲ್ಲಿ ಫಸ್ಟ್ ಟೈಮ್ ನಾವು ಇವತ್ತು ಬುತ್ತಿ ಎಲ್ಲ ಕಟ್ಕೊಂಡು ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಅದು ಯಾವ ಪ್ಲೇಸ್ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಫ್ರೆಂಡ್ಸ್, ಟೋಟಲ್ ಆಗಿ ನಾವು ಇಲ್ಲಿ 5 ಫ್ಯಾಮಿಲಿ ಹೋಗ್ತಾ ಇದ್ದೀವಿ. 5 ಫ್ಯಾಮಿಲಿಯಲ್ಲಿ ಇಲ್ಲಿ ನಮ್ಮ ಗಾಡಿಯಲ್ಲಿ ನಾನು, ನಮ್ಮ ಮನೆಯವರು, ನನ್ನ ಮಗಳು, ಹಾಗೆ ನಮ್ಮ ಮರಣಿನ ಫ್ರೆಂಡ್ಸು 3 ಇದ್ದಾರೆ. ಟೋಟಲ್ ಆಗಿ ನಾವು ಇದರಲ್ಲಿ 6 ಜನ ಹೋಗ್ತಾ ಇದ್ದೀವಿ. ಹಾಗೆ ಇನ್ನೊಂದು 2 ಗಾಡಿ ಮುಂದಕ್ಕೆ ಮೂವ್ ಆಯಿತು. ಆಲ್ರೆಡಿ ಟೈಮ್ ಆಗಿದೆ, ಬೇಗ ಬೇಗ ಹೋಗಬೇಕು. ಬನ್ನಿ, ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ನೀವು ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಮೂವ್ ಆಗೋಕ್ಕಾಗಲ್ಲ. ಫ್ರೆಂಡ್ಸ್, ಇಲ್ಲಿ ಕಲರ್ಫುಲ್ಲಾಗಿ ಎಲ್ಲರೂ ರೆಡಿಯಾಗಿದ್ದೀವಿ. ಹುಡುಗಿಯರು ಲಂಗ ದಾವಣಿ, ನಾವು ಕೂಡ ಲಂಗ ದಾವಣಿ ಹಾಕ್ಕೊಂಡಿದ್ವಿ, ಡ್ರೆಸ್ ಕೋಡು. ಹಾಗೆ ಜೆಂಟ್ಸ್ ಬಂದು ವೈಟ್ ಶರ್ಟು, ಜೀನ್ಸ್ ಪ್ಯಾಂಟ್ ಆ ಥರ ಹಾಕ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ನಾವು ಹೋಗ್ತಾ ಇರೋ ರೂಟ್ ಬಂದು ಜಿಗಣಿ ರೋಡು. ಇವತ್ತು ಜಾಸ್ತಿ ಏನು ಟ್ರಾಫಿಕ್ ಇಲ್ಲ, ಸ್ವಲ್ಪನೇ ಇದೆ. ಬನ್ನಿ, ಈಗ ಬೇಗ ಬೇಗ ಹೋಗಬೇಕು. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ನೋಡ್ಬೋದು, ಗಾಡಿಗಳು ಹಿಂದೆ ಮುಂದೆ ಆಗ್ತಾ ಇದ್ದಾವೆ. ನಮ್ಮ ಫ್ರೆಂಡ್ಸಿದು, ನಮ್ಮದು. ನಾ ಮುಂದೆ ನೀ ಮುಂದೆ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಆಲ್ರೆಡಿ ನಾವು ಟೆಂಪಲಿಗೆ ಬಂದು ರೀಚ್ ಆದ್ವಿ. ನೋಡ್ಬೋದು, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ದೇವಸ್ಥಾನ. ಸುಮಾರು ಸರಿ ಬನ್ನರ್ಘಟ್ಟ ಝೂಕ್ಕೆ ಬಂದಿದ್ದೀವಿ, ಬಟ್ ಇಲ್ಲೇ ಹತ್ರನೇ ಇದೆ. ಬಟ್ ನಾನು ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿದ್ದೀವಿ. ನಾನು ಅಷ್ಟೇ, ನಮ್ಮ ಮನೆಯವರು, ನನ್ನ ಮಗಳು. ಬಟ್ ತುಂಬಾ ಚೆನ್ನಾಗಿದೆ. ಇವತ್ತು ಹಬ್ಬ ಇರೋದ್ರಿಂದ ತುಂಬಾ ರಶ್ ಇದೆ, ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಕಾರ್ ಪಾರ್ಕಿಂಗ್ ಮಾಡಿ ಈಗ ಒಳಗಡೆ ದೇವರ ದರ್ಶನ ಮಾಡ್ಕೊಂಬರೋಣ. ಫ್ರೆಂಡ್ಸ್, ಈ ದೇವಾಲಯ ಬಂದು ಶ್ರೀ ಚಂಪಕ ಧಾಮ ದೇವಾಲಯ. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ತುಂಬ ದೊಡ್ಡ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಬರೋಣ. ರೀ, ಅಲ್ಲಿ ಹೋಗ್ತಾ ಇದ್ದಾರೆ, ಬರ್ರಿ. ಬನ್ನಿ ಆಚೆ ಕೂತ್ಕೊಳ್ಳಿ. ಪ್ರಣತಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹಾರ್ದಿಕ
ಅಲ್ಲ ಸರಿ ಸುತ್ತ ಕುಂದ್ರಿ ಎಲ್ಲ ಸುತ್ತ ಕುಂದ್ರೋಣ ಹಿಂಗ್ ರೌಂಡ್ ರೌಂಡ್ ರೌಂಡಿಗೆ ಬರ್ಲಿ. ಹುಡುಗರು ಹೆಚ್ಚು ಬರ್ರಿ ನೀವು ಎಲ್ಲರೂ ಆಯ್ ಮಾಡ್ರಿ. ಹಿಂದಕ್ಕೆ ಹೋಗ್ರಿ ಸ್ವಲ್ಪ. ದೀಪ ನೀರು ಕೊಡ ನೀರಿಂದ ಎಲ್ಲವೆಲ್ಲ ತಿಂದು ಒಳ್ಳೆ ಮಕ್ಕಳು. ಥ್ಯಾಂಕ್ ಯು. ಮೊದಲೊಂದ್ಸರಿ ಸಂಕ್ರಾಂತಿ ಹಬ್ಬದ ಫ್ರೆಂಡ್ಸ್, ದೇವಸ್ಥಾನ ಪಕ್ಕದ ಟೆರೆಸ್ ಮೇಲೆ ಕುಂತು ಊಟ ಮಾಡೋಣ ಅಂತ ಇಲ್ಲಿ ಟೆರೆಸ್ಗೆ ಬಂದಿದ್ದೀವಿ. ಸ್ವಲ್ಪ ಎಲೆ ಬಿದ್ದಿತ್ತು, ಕ್ಲೀನಾಗಿ ಗುಡಿಸ್ಕೊಂಡು ಚಾಪೆ ಹಾಗೆ ಬೆಡ್ಶೀಟ್ ಕೂಡ ಹಾಕ್ಕೊಂಡಿದ್ದೀವಿ. ಇಲ್ಲಿ ಎಲ್ಲರೂ ಮನೆಯಿಂದ ಏನೆಲ್ಲ ಅಡುಗೆ ಮಾಡ್ಕೊಂಬಂದಿದ್ದಾರೆ ಅದನ್ನೆಲ್ಲ ಎಲ್ಲರ ತಟ್ಟೆಗೂ ಕೂಡ ಬಡಿಸ್ತಾ ಇದ್ದಾರೆ. ಎಲ್ಲರದು ಟೇಸ್ಟು ನೋಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಫಸ್ಟು ಮಕ್ಕಳಿಗೆ ಆಮೇಲೆ ಜೆಂಟ್ಸಿಗೆಲ್ಲ ಕೊಟ್ಟು ಲಾಸ್ಟಲ್ಲಿ ನಾವು ಊಟ ಮಾಡೋಣ ಅಂದ್ಕೊಂಡಿದ್ವಿ. ಯಾಕಂದರೆ ಬಡ್ಸೋಕ್ಕೆ ಕರೆಕ್ಟಾಗಿರುತ್ತೆ. ಫ್ರೆಂಡ್ಸ್, ಅಡುಗೆ ಬಂದು ನೋಡ್ಬೋದು ನೀವು ಇಲ್ಲಿ ಸಜ್ಜಿ ರೊಟ್ಟಿ, ಎಣ್ಗಾಯಿ ಪಲ್ಯ, ಹಾಗೆ ಬದನೆಕಾಯಿ, 2 ನಮೂನೆ ಕಾಳು, ಭರ್ತ, ಗಟ್ಟಿಬ್ಯಾಳಿ, ಹಾಗೆ ಕೆಂಪು ಚಟ್ನಿ, ಹಾಗೆ ಹೂರ್ಣದೋಳ್ಗಿ, ಸೇಂಗಿನ ಹೋಳ್ಗೆ, ಕರ್ಜಿಕಾಯಿ, ಇನ್ನೂ ಎಷ್ಟೊಂದು ವೆರೈಟಿ ಇದೆ. ತೋರಿಸ್ತೀನಂತೆ ನಾನು ನಿಮಗೆ. ಬನ್ನಿ, ಈಗ ಎಲ್ಲರಿಗೂ ಊಟಕ್ಕೆ ಕೊಟ್ಟಿದ್ದೀವಿ, ಎಲ್ಲರೂ ಮಾಡ್ತಾ ಇದ್ದಾರೆ. ಲಾಸ್ಟಲ್ಲಿ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ. ತಗೊಳ ಯಾಕಪ್ಪ ಯಪ್ಪ ಫ್ರೆಂಡ್ಸ್, ಅಡುಗೆ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡ್ಬೋದು, ಒಬ್ಬಟ್ಟಿತ್ತು, ಹಾಗೆ ಖಾರ ಪೊಂಗಲು, ವೈಟ್ ರೈಸು, ಬದ್ನಿಕಾಯಿ ಪಲ್ಯ, ಹೋಳಿಗೆ ಕೂಡ ಒಂದು 2-3 ಮಾಡ್ಕೊಂಬಂದಿದ್ರು. ಹಾಗೆ 2 ನಮೂನೆ ಕಾಳು, ಹಾಗೆ ಗಟ್ಟಿಬ್ಯಾಳಿ, ಭರ್ತ, ಇನ್ನು ಇಲ್ಲಿ ಫ್ರೈಡ್ ರೈಸು, ಚಿತ್ರಾನ್ನ, ಮೊಸರನ್ನ ಇತ್ತು. ಇನ್ನೂ ಎಷ್ಟೊಂದು ವೆರೈಟಿ ಅಡುಗೆ ಇದೆ. ಕೋತಿ ಇರೋದ್ರಿಂದ ಎಲ್ಲರೂ ಮುಚ್ಚಿ ಇಟ್ಟಿದ್ದೀವಿ. ಯಾಕಂದರೆ ಎಲ್ಲನೂ ಹೊತ್ಕೊಂಡು ಹೋಗ್ಬಿಡುತ್ತೆ ಅಂತ ಅದೊಂಥರ ಟೆನ್ಷನ್ ಇತ್ತು. ಇನ್ನು ಬಾಕ್ಸು ಕ್ಲೀನಾಗಿ ಎಲ್ಲರೂ ಓಪನ್ ಮಾಡಿಲ್ಲ. ಹಾಗಾಗಿ ಓಪನ್ ಮಾಡಿ ಬಡಿಸಿ, ತಟ್ಟೆಗೆ ಬಡಿಸಿ ಮತ್ತೆ ಕ್ಲೋಸ್ ಮಾಡಿ ಇಡ್ತಾ ಇದ್ದೀವಿ. ಕೋತಿ ಇಲ್ಲಾಂದರೆ ಕ್ಲೀನಾಗಿ ಎಲ್ಲರೂ ಮಾಡ್ಕೊಂಬಂದಿರೋದು ಅಡುಗೆ ತೋರಿಸ್ಬೋದಿತ್ತು. ಬಟ್ ಕೋತಿ ಇರೋದ್ರಿಂದ ಹಾಗಾಗಿ ಡಬ್ಬಿಗಳು ಮುಚ್ಚಿಟ್ಟಿದ್ದೀವಿ. ನೋಡ್ಬೋದು, ಎಲ್ಲರೂ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲರದು ಅಡುಗೆ ಚೆನ್ನಾಗಾಗಿತ್ತು. ಬಟ್ ನಾವು ಕ್ಲೀನಾಗಿ ಕುಂತ್ಕೊಂಡು ಉಣ್ಲಿಲ್ಲ. ಸ್ವಲ್ಪ ಕೋತಿ ಟೆನ್ಷನ್ ಆಯಿತು. ಹಂಗಾಗಿ ಅರ್ಧಂಬರ್ಧ ಊಟ ಆಯಿತು ಎಲ್ಲರದು. ಮಕ್ಕಳದು ಅಷ್ಟೇ, ಮಕ್ಕಳು ಉಣ್ಲೇ ಇಲ್ಲ. ಯಾಕಂದರೆ 2-3 ಕೋತಿ ಬಂದು ಇದು ಮಾಡ್ತಾಯಿತ್ತು. ಮಕ್ಕಳಂತರೂ ಭಯ ಬಿದ್ದು ಕರೆಕ್ಟಾಗಿ ಊಟನೇ ಮಾಡಲಿಲ್ಲ ಹುಡುಗರೆಲ್ಲ. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಡಿಶ್ ತುಂಬಾ ಚೆನ್ನಾಗಾಗಿದೆ. ಎಲ್ಲರೂ ವೆರೈಟಿ ಮಾಡ್ಕೊಂಡ್ಬಂದಿದ್ದೀವಿ. ಅಡುಗೆ ಮಾತ್ರ ಸೂಪರಾಗಿದೆ. ಸ್ವಲ್ಪ ಅಡುಗೆ ಹೇಗಿದೆ ಊಟ? ಬಟ್ಟೆ ಹಚ್ಕೊಂಡಿದ್ದಾರೆ, ಎಲ್ಲರೂ ಊಟ ಮಾಡ್ತಾ ಇದ್ವಿ. ಅದಕ್ಕೆ ಮಾತಾಡ್ತಿದ್ದೇನು ಬಿಟ್ಬಿಡ್ರಿ ಅದನ್ನ. ನಾವು ಇಂದ್ರನ್ ಬರಲ್ಲ. ಊಟ ಮಾಡಕ್
ಬಟ್ ನಾವು ಟವಲ್ ಕಾಯ್ತಿದ್ವಿ ಅದರಿಂದ ಇಟ್ಟಿದ್ದಾರೆ ಅಂತ. ಫ್ರೆಂಡ್ಸ್ ನಾವು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇದೆ ಅಂತೆ. ಬನ್ನಿ ಮೆಟ್ಲತ್ಕೊಂಡು ಹೋಗ್ಬೇಕು. ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದು. ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು, ತುಂಬನೇ ಚೆನ್ನಾಗಿದೆ. ಯಾರಾದರೂ ಬರೋರಿದ್ದರೆ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿ ಬರ್ಬೋದು. ತುಂಬನೇ ಚೆನ್ನಾಗಿದೆ. ಏನಾದರೂ ಬುತ್ತಿ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ಮೇಲೆ ಕುಂತು ಉಣ್ಬೋದು. ನಾವು ಇಲ್ಲೇ ಮೇಲೆ ಬಂದು ಊಟ ಮಾಡೋಣ ಅಂದ್ಕೊಂಡಿದ್ವಿ. ನೀರಿನ ಕ್ಯಾನು ಹಾಗೆ ಬುತ್ತಿದೆಲ್ಲ ಜಾಸ್ತಿ ಇತ್ತು. ಮೆಟ್ಲತ್ಕೊಂಡು ಹಿಡ್ಕೊಂಬರೋಕ್ಕಾಗಲ್ಲ ಅಂತ ಅಲ್ಲೇ ಕೆಳಗಡೆ ಕುಂತು ಊಟ ಮಾಡಿದ್ವಿ. ಮೇಲೆ ನಿಂತು ವ್ಯೂ ನೋಡ್ಬೋದು, ತುಂಬನೇ ಚೆನ್ನಾಗಿದೆ. ನನಗಂತೂ ಈ ಪ್ಲೇಸ್ ತುಂಬನೇ ಇಷ್ಟ ಆಯಿತು. ನೀವು ಇನ್ನೂ ಯಾರಾದರೂ ಈ ಜಾಗ ನೋಡಿಲ್ಲ ಅಂದರೆ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಫ್ರೆಂಡ್ಸ್, ಬೆಟ್ಟದಿಂದ ಹಿಂದ್ಗಡೆ ಕೆಳಗಡೆ ಬಂದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ 2 ಕಿಲೋಮೀಟ್ರ್ ಆಗುತ್ತೆ. ಫ್ರೆಂಡ್ಸ್, ಇದು ಬಂದು ಯಾರಾದರೂ ಮನೆ ಕಟ್ಟಬೇಕಂತ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಇದು 7 ಸುತ್ತಾಕಬೇಕಂತೆ. ತುಂಬನೇ ಚೆನ್ನಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ನೋಡಿರೋದು. ಬಟ್ ಫುಲ್ಲು ಇದು ಒಂಥರ ಘಾಟ್ ಸೆಕ್ಷನ್ ಇದ್ದಂಗಿದೆ. ಬನ್ನಿ ತೋರಿಸ್ತಾ ಹೋಗ್ತೀನಿ, ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ನಾನು ಅಲ್ಲಿ ಕೇಳಿದೆ, ಅವರು ಹೇಳಿದರು ಈ ಥರ ಇದೆ ಅಂತೇಳ್ಬಿಟ್ಟು. ಇಲ್ಲಿ 1-2 ದೇವಸ್ಥಾನ ಇದ್ದಾವೆ. ಹಾಗೆ ಇಲ್ಲಿಂದ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ದೇವಸ್ಥಾನ ಬರುತ್ತೆ ಶಿವಂದು, ಅಲ್ಲಿಗೆ ಕೂಡ ಹೋಗೋಣ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ಶಿವನ ದೇವಸ್ಥಾನ. ಈ ದೇವಸ್ಥಾನ ಮುಗಿಸ್ಕೊಂಡು ಇದರಿಂದ ಇನ್ನೊಂದು ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಕೋಟೆ ನಿಮ್ಮ ಏನಾದ್ರೂ ಕೋರಿಕೆ ಇತ್ತು ಅಂದ್ರೆ ಆ ಭಗವಂತನ ಕೇಳ್ಕೊಂಡು ಅಲ್ಲಿ 7 ಸುತ್ತಿನ ಕೋಟೆ ಸುತ್ತಿ ಆ ಕಲ್ಲನ್ನ ಕಟ್ಬಿಟ್ಟು ಬನ್ನಿ. ನಿಮ್ಗೆ ಈಗ ಮದುವೆ ಆಗ್ಬೇಕಾಗಿರೋ ಮದುವೆ ಆಗುತ್ತೆ, ಮಕ್ಕಳಾಗ್ಬೇಕಾಗಿರೋ ಮಕ್ಕಳಾಗುತ್ತೆ, ಆಮೇಲೆ ಕೆಲಸ ಸಿಗೋರು ಕೆಲಸ ಸಿಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಮನೆ ಕಟ್ಟೋದು ಬಂದು ತುಂಬಾ ಬೇಗ ಆಗುತ್ತೆ. ಅಲ್ಲಿ ಸುತ್ತಿ ಮನೆ ಕಟ್ಟೋದಷ್ಟು ಕಲ್ಲಿಟ್ಟು ಬರ್ಬೇಕು. ಅದು ಗೋಪುರ ಕಟ್ಟೋದು ಏನಕ್ಕೆ ಅಂದ್ರೆ ಆದಷ್ಟು ಬೇಗ ನಮ್ಗೆ ಮನೆ ಕಟ್ಕೊಡು ಭಗವಂತ, ನನಗೆ ಮನೆ ನಿಲ್ಸು ಅಂತ. ಥ್ಯಾಂಕ್ ಯು. ಫ್ರೆಂಡ್ಸ್, ಶಿವನ ದರ್ಶನ ಮಾಡಿಕೊಂಡು ಅದ್ರ ಹಿಂದ್ಗಡೆ ಬಂದರೆ ನಿಮಗೆ ಕಲ್ಯಾಣಿ ಆಂಜನೇಯನ ದೇವಸ್ಥಾನ ಕೂಡ ಸಿಗುತ್ತೆ. ಇದು ತುಂಬ ಹಳೇ ಕಾಲದ್ದು ಅನಿಸುತ್ತೆ, ನೋಡ್ಬೋದು ನೀವು. ತುಂಬನೇ ಚೆನ್ನಾಗಿದೆ. ಬಟ್ ನೀರೆಲ್ಲ ತುಂಬ ಪಾಚಿ ಆಗಿತ್ತು. ಹಾಗೆ ಆಂಜನೇಯನ ದೇವಸ್ಥಾನ ಇದೆ. ದರ್ಶನ ಮಾಡಿಕೊಂಡು ಒಂದು 2 ನಿಮಿಷ ಅಷ್ಟೇ ಕೂತ್ಕೊಂಡ್ವಿ. ಯಾಕಂದರೆ ಟೈಮ್ ಬಂದು 5 ಗಂಟೆ ಆಗಿದೆ. 6 ಗಂಟೆ ಅನ್ನೋಷ್ಟೊತ್ತಿಗೆ ಹೋಗ್ಬೇಕಂತ ಹೇಳ್ತಾ ಇದ್ರು. ಯಾಕಂದರೆ ಇದು ಘಾಟ್ ಸೆಕ್ಷನ್ ಇರೋದ್ರಿಂದ ಆನೆಗಳು ಬರುತ್ತಂತ ಹೇಳ್ತಾ ಇದ್ರು. ಬೇಗ ಬೇಗ ದರ್ಶನ ಮಾಡಿಕೊಂಡು ಹೊರಡಬೇಕು. ಫ್ರೆಂಡ್ಸ್, ಇದು ಮಾತ್ರ ತುಂಬನೇ ಚೆನ್ನಾಗಿದೆ. ಇನ್ನೂ ಯಾರಾದರೂ ನೀವು ಈ ದೇವಸ್ಥಾನ, ಈ ಕಲ್ಯಾಣಿ ನೋಡಿಲ್ಲ ಅಂದರೆ ಒಂದ್ಸರಿ ಬಂದು ವಿಸಿಟ್ ಮಾಡಿ. ಫ್ರೆಂಡ್ಸ್, ಈ ಜಾಗಕ್ಕೆ ಯಾರಾದರೂ ಬರೋರಿದ್ದರೆ ಟೋಟಲ್ ಆಗಿ ನೀವು 4 ಕಿಲೋಮೀಟರ್ ನಡಿಬೇಕಾಗುತ್ತೆ. ನಡೆದ್ರೂ ಪರವಾಗಿಲ್ಲ. ಬಟ್ ತುಂಬನೇ ಚೆನ್ನಾಗಿದೆ, ನೋಡ್ಬೋದು ನೀವು. ಯಾರಾದರೂ ಫೋಟೋಸ್ ಶೂಟ್ ಮಾಡ್ಕೋಬೇಕಾದ್ರೆ ಈ ಜಾಗ ತುಂಬನೇ ಚೆನ್ನಾಗಿದೆ. ಕಲ್ಯಾಣಿ ಇದೆ, ದೇವಸ್ಥಾನ ಕೂಡ ಇದೆ. ನನಗಂತೂ ತುಂಬನೇ ಇಷ್ಟ ಆಯಿತು. ಫ್ರೆಂಡ್ಸ್, ಯಾರಾದರೂ ಬರೋರಿದ್ದರೆ ಬಿಸಿಲು ಏರೋಕ್ಕೂ ಮುಂಚೆ ಬನ್ನಿ. ಯಾಕಂದರೆ ಬಿಸಿಲಿದ್ದಾಗ ನಡೆಯೋಕ್ಕಾಗಲ್ಲ. ಫ್ರೆಂಡ್ಸ್, ಇಲ್ಲಿ ನಾವು ಎಲ್ಲರೂ ಸೇರಿ ಫೋಟೋಸ್ ತೊಗೊಂಡ್ವಿ. ತುಂಬನೇ ಚೆನ್ನಾಗಿ ಬಂದಿದೆ. ಇದು ದೇವಸ್ಥಾನದಲ್ಲಿ ತೊಗೊಂಡಿರೋದು. ಎಲ್ಲರೂ ಕಲರ್ಫುಲ್ಲಾಗಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಮಕರ ಸಂಕ್ರಾಂತಿ ಪ್ರಯುಕ್ತ ನಮ್ಮ ಸೂರ್ಯನಗರ LIG 3ಯಲ್ಲಿ ಯಕ್ಷಗಾನ ಕಲಾ ಪ್ರದರ್ಶನ ಕೂಡ ಇತ್ತು. ಬನ್ನಿ ನೋಡ್ಕೊಂಬರೋಣ. ತುಂಬನೇ ಚೆನ್ನಾಗಿ ಮಾಡಿದ್ದಾರೆ. ಯಾರು ಎಲ್ಲಿ ಸ್ಕಿಪ್ ಮಾಡಬೇಡಿ.
ಕೈಯಲ್ಲಿ ಕೆಂಪಗಿನ ಅನಲಾಸ್ ಯಾಕೆ ವಿಷಯ ಉಂಟು? ಪ್ರತಿನಿತ್ಯ ದೇವಸ್ಥಾನದಲ್ಲೇ ಪೂಜೆ, ಕೊಟ್ರೆ ದಕ್ಷಿಣೆ, ಇಲ್ಲದ್ರೆ ಇಲ್ಲ. ನೀನು ಹುಟ್ಟಿದ ಮೇಲೆ ಆದ ನನಗೆ ಉಪಯೋಗ. ಪ್ರತಿನಿತ್ಯ ನಮ್ಮ ಮೊದಲ ಕಾರ್ಯಕ್ರಮಕ್ಕೆ ಹೋಗುವುದಲ್ಲಿರುವಂತಹ ದಕ್ಷಿಣೆ ಅಂತ ತೆಗೆದುಕೊಂಡು ಬರುವುದು. ಬಂದವರು ಖಾಲಿ ರುದ್ರಾಕ್ಷಿ ಹಾಕುತ್ತಿದ್ದವರು ಹೆಂಡತಿಗೆ 2 ತಾಳಿ ಸರ ಮಾಡಿಸುವಷ್ಟು ನನಗೆ ದುಡ್ಡ ಇತ್ತು. ಹಾಗಾಗಿ ನಿನ್ನಿಂದ ನೀವು ಉಪಯೋಗ ಅಂತ. ಕೈ ಬಳೆ ಮಾಡಿಸ್ಬೇಕು ಅಂತ ಉಂಟಾ? ಹೌದು, ಕೈ ಬಳೆ ಮಾಡಿಸ್ಬೇಕು ನೋಡಿ. ಅವಳಿಗೆ ಬಹಳ ದಿನ ಬಳೆ ಹಾಕಿ ಹೋಗ ಇಲ್ಲ. ಯಾಕೆ ಏನಾಯ್ತು ವಿಷಯ? ಇನ್ನು ಕಾಲ ಮೇಲೆ ಕೈ ಇಡ್ತಾರೆ ಈಗ ನೋಡು. ಈಗ ನೀನು ನನ್ನ ತಲೆ ಮೇಲೆ ಕೈ ಇಟ್ಟರೆ ನಿನಗೆ ಸಿಗುವುದು ಬೂದಿ. ನಾವಿಬ್ಬರು ಒಂದು ಒಪ್ಪಂದಕ್ಕೆ ಬಂದ್ರೆ ಏನು ಒಪ್ಪಂದ? ನೋಡು, ದಿನಕ್ಕೆ ಒಂದು 4 ತಲೆ ಮೇಲೆ ಮಾತ್ರ ಕೈ ಹಿಡಿದು ನನಗೆ ದಿನಕ್ಕೆ 4 ಕಾರ್ಯಕ್ರಮಕ್ಕೆ ಮಾತ್ರ ಹೋಗ್ಲಿಕ್ಕೆ ಆಗುದು. ಮುಗಿಸಿ ಬರ್ತೀನಿ. ಅದರಲ್ಲಿ ಆದಂತಹ ಸಂಭಾವನೆ ನಿನಗೊಂದಿಷ್ಟು, ನಿನಗೊಂದಿಷ್ಟು ಅಂಶ, ನನಗೊಂದಿಷ್ಟು ಅಂಶ, ಒಂದು ಹೊಂದಾಣಿಕೆ ಹೋಗ್ಬೋದಲ್ಲ. ನಾನು ಸಂಪಾದನೆಗೆ ಬಂದವನಲ್ಲ, ಮತ್ತೆ ಬೂದಿ ಸಂಪಾದನೆಗೆ ಬಂದವನು. ಬೂದಿ ಸಂಪಾದನೆ ಮಾಡುದು ಬೂದಿಯಬೇಕು. ತಲೆ ಮೇಲೆ ಕೈ, ನನ್ನ ತಲೆ ಮೇಲೆ ಕೈ ನೋಡಿ. ಇವತ್ತಿಗೆ ಮಾಡ್ತೇನೆ. ಏನ್ ಮಾಡ್ತೀಯ? ರಕ್ತವ ಕುಡಿವೆ, ಮಾಂಸವ ಮೆಲುವೆ, ರಾವಣ ಸ್ವಾಮಿನ ಇಲ್ಲಿಗೆ ಹೀಗೆ ಮಾಡಿದ್ದ ಇವಾಗ ಮುಂದೆ ಮಾಡಿದ್ದೇನು? ಏನು? ದೇವಲೋಕಕ್ಕೂ ದಾಳಿ ಇಟ್ಟಿದ್ದಾನಂತೆ. ದೇವಲೋಕಕ್ಕೂ ಹೋದನ? ಹೌದು. ಮತ್ತೆ ನೋಡು ಭಾವ, ನಾಳೆ ನಮ್ಮನ್ನು ಬಿಡರು. ಫ್ರೆಂಡ್ಸ್, ಈ ವರ್ಷದ ಸಂಕ್ರಮಣ ಹಬ್ಬ ತುಂಬನೇ ಚೆನ್ನಾಗಾಯಿತು. ಎಲ್ಲರೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್, ನೀವು ಈ ವರ್ಷ ಸಂಕ್ರಮಣ ಹಬ್ಬ ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.